ಎಲ್ರಿಗೂ ನಮಸ್ಕಾರ. ಆಸ್ಟ್ರೋರಿಡ್ ಸಂಪೂರ್ಣ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಶ್ವಿನಿ ನಕ್ಷತ್ರ 27 ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರ. ಈ ನಕ್ಷತ್ರಕ್ಕೆ ಅಧಿಪತಿ ಕೇತು ಗ್ರಹ. ಎಲ್ಲ ನಕ್ಷತ್ರಗಳಿಗೂ 4 ಪಾದಗಳಿರುತ್ತೆ. ಅದೇ ರೀತಿ ಅಶ್ವಿನಿ ನಕ್ಷತ್ರಕ್ಕೂ 4 ಪಾದಗಳಿವೆ. ಇದು ಕುದುರೆಯ ಸಂಕೇತ. ಅಶ್ವಿನಿ ಅಂದರೆ ಕುದುರೆ ಅಂತ ಅರ್ಥ. ನಮಗೆ ನಕ್ಷತ್ರ ಹೇಗೆ ಬರುತ್ತೆ ಅಂದರೆ, ನಾವು ಹುಟ್ಟಿದಾಗ ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೋ ಅದೇ ನಮ್ಮ ಜನ್ಮ ನಕ್ಷತ್ರ. ಹಾಗೆ ಯಾರ್ಯಾರು ಹುಟ್ಟಿದಾಗ ಚಂದ್ರ ಯಾವ್ಯಾವ ನಕ್ಷತ್ರದಲ್ಲಿರ್ತಾನೋ ಅವತ್ತಿನ ದಿವಸ ಆ ಟೈಮಲ್ಲಿ ಯಾವ ನಕ್ಷತ್ರದಲ್ಲಿರ್ತಾನೋ ಅದು ಅವರ ಜನ್ಮ ನಕ್ಷತ್ರ ಆಗುತ್ತೆ. ಈ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಕೇತು ಗ್ರಹ. ಆದ್ದರಿಂದ ಇವರಿಗೆ ಆಧ್ಯಾತ್ಮಿಕ ಚಿಂತನೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇವರು ತುಂಬ ಸ್ಪೀಡಾಗಿ ಮಾತಾಡ್ತಿರ್ತಾರೆ. ಯಾಕಂದರೆ ಅಶ್ವಿನಿ ಕುದುರೆ ಅಲ್ವಾ, ಕುದುರೆ ಥರ ಸ್ಪೀಡು ಜಾಸ್ತಿ ಇವ್ರಿಗೆ. ಮಾತುಗಳಲ್ಲೆಲ್ಲ ಸ್ಪೀಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಾನ್ ಸ್ಟಾಪಾಗಿ ಮಾತಾಡ್ತಾರೆ. ತುಂಬ ನಾಲೆಡ್ಜಬಲ್ ಆಗಿರ್ತಾರೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಇವರು ಒಳ್ಳೆ ಸ್ಪೀಕರ್ಸು ಆ್ಯಂಡ್ ಒಳ್ಳೆ ಫಿಲಾಸಫರ್ಸು ಎಲ್ಲ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಅಶ್ವಿನಿ ನಕ್ಷತ್ರದಲ್ಲೂ ಎಲ್ಲ ನಕ್ಷತ್ರಗಳಿಗೆ ಇದ್ದಂಗೆ 4 ಪಾದಗಳಿರುತ್ತೆ. ಈ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದವ್ರು ಹೇಗಿರ್ತಾರೆ ಅಂದರೆ, ತುಂಬ ಅಗ್ರೆಸಿವು, ಇವರಿಗೆ ಕೋಪ ಜಾಸ್ತಿ. ಆ್ಯಂಡ್ ಇವರಲ್ಲಿ ಒಂದು ಟ್ಯಾಲೆಂಟ್ ಏನಿರುತ್ತೆ ಅಂದರೆ, ಬೇರೆಯವರಿಂದ ಅವರ ಸೀಕ್ರೆಟ್ಸು ಈಸಿಯಾಗಿ ಅವ್ರ ಬಾಯಿ ಬಿಡಿಸೋವಂಥ ಟ್ಯಾಲೆಂಟು ಇವರಲ್ಲಿ ತುಂಬ ಇರುತ್ತೆ. ಇವರು ಪೊಲೀಸ್ ಆಫೀಸರ್ಸ್ ಥರ ಉದ್ಯೋಗದಲ್ಲಿದ್ದರೆ ಎದುರುಗಡೆ ವ್ಯಕ್ತಿಯಿಂದ ಅವ್ರ ಸೀಕ್ರೆಟ್ಸ್ ಎಲ್ಲ ಬಾಯಿ ಬಿಡಿಸ್ತಾರೆ. ಈ ಅಶ್ವಿನಿ ನಕ್ಷತ್ರದ 2ನೇ ಪಾದದವರು ಫ್ಯಾಮ್ಲಿ ಜೊತೆ ತುಂಬ ಕನೆಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಇವ್ರಿಗೆ ಫುಡ್ಡಿನ ವಿಷಯದಲ್ಲಿ ಕೆಲವು ಪ್ರತ್ಯೇಕವಾದ ಟೇಸ್ಟ್ಗಳಿರುತ್ತೆ. ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿದ್ರೆ ಆ ಟೇಸ್ಟ್ ಕೊಡುತ್ತೆ, ಇದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿದ್ರೆ ಇನ್ನೊಂದು ಟೇಸ್ಟ್ ಕೊಡುತ್ತೆ ಅಂತ ಅವ್ರಿಗೆ ಫುಡ್ ವಿಷಯದಲ್ಲಿ ತುಂಬ ಟೇಸ್ಟ್ಗಳ ಬಗ್ಗೆ ಹೇಳ್ತಿರ್ತಾರೆ. ಹಾಗೆ ಇವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ಇವ್ರಿಗೆ ಆರ್ಟ್ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ ಆ್ಯಂಡ್ ಇಂಟ್ರೆಸ್ಟು ಸಹ ಇರುತ್ತೆ. ಇವ್ರಿಗೆ ಅಷ್ಟೊಂದು ಜಾಸ್ತಿ ದುಡ್ಡಿನ ಸಮಸ್ಯೆ ಬರೋದಿಲ್ಲ. ಅವ್ರಿಗೆ ದುಡ್ಡು ಬೇಕು ಅಂದಾಗ ಎಲ್ಲಿಂದಲೋ ಒಂದು ಕಡೆಯಿಂದ ಅಡ್ಜಸ್ಟ್ ಆಗಿಬಿಡುತ್ತೆ. 3ನೇ ಪಾದದವ್ರ ಬಗ್ಗೆ ಹೇಳಬೇಕಂದ್ರೆ, ಇವರು ವೆರಿ ಗುಡ್ ಕಮ್ಯುನಿಕೇಟರ್ಸು ಆ್ಯಂಡ್ ಆಲ್ಸೋ ಇವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ತುಂಬ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿ ಆಲೋಚನೆ ಮಾಡ್ತಾರೆ. ಇವ್ರಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳುವಳಿಕೆ ಇರುತ್ತೆ. ಇವರು ಮ್ಯಾನೇಜ್ಮೆಂಟ್ ಫೀಲ್ಡು, ಮಾರ್ಕೆಟಿಂಗ್ ಫೀಲ್ಡು ಈ ಥರ ಕಡೆ ಕೆಲಸ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಇನ್ನು 4ನೇ ಪಾದದವ್ರಿಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಇವರು ಎಲ್ಲರ ಜೊತೆ ಎಮೋಷ್ನಲ್ ಅಟ್ಯಾಚ್ಮೆಂಟು ಜಾಸ್ತಿ ಇಟ್ಕೊಂಡಿರ್ತಾರೆ. ಕಂಪೇರ್ ಟು 3 ಪಾದಗಳು ಅಶ್ವಿನಿ ನಕ್ಷತ್ರದ 4ನೇ ಪಾದದವ್ರಿಗೆ ಲೈಫು ಈಸಿಯಾಗಿ ಮೂವ್ ಆನ್ ಆಗಿಬಿಡ್ತಾ ಇರುತ್ತೆ. ಅವ್ರಿಗೆ ದೊಡ್ಡ ಕಷ್ಟ ಅಂತ ಏನೂ ಬರೋದಿಲ್ಲ. ಇವ್ರಿಗೆ ಸ್ಟ್ರೆಸ್ಸು ಒಂದರಲ್ಲೇ ಬರುತ್ತೆ. ಏನಪ್ಪ ಅಂದರೆ, ಎಮೋಷ್ನಲ್ ಅಟ್ಯಾಚ್ಮೆಂಟಲ್ಲಿ ಏನಾದ್ರು ಬ್ರೇಕ್ ಡೌನ್ಸ್ ಬಂದಾಗ ಮಾತ್ರ ಸ್ಟ್ರೆಸ್ ಇರುತ್ತೆ. ಅದು ಬಿಟ್ಟರೆ ಇವ್ರಿಗೆ ಸ್ಟ್ರೆಸ್ಲೆಸ್ ಲೈಫು, ಈಸಿ ಮೂಮೆಂಟ್ ಲೈಫು ತುಂಬ ಇರುತ್ತೆ. ಹಾಗೆ ಈ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದವರ ಲೈಫ್ ಪಾರ್ಟ್ನರ್ ವಿಷಯಕ್ಕೆ ಬಂದರೆ, ತುಂಬ ಸಾಫ್ಟಾಗಿರುವಂತಹ ಮನಸ್ತತ್ವ ಅವ್ರದ್ದಾಗಿರುತ್ತೆ. ಹಾಗೆ 2ನೇ ಪಾದದವರ ಲೈಫ್ ಪಾರ್ಟ್ನರ್ ವಿಷಯಕ್ಕೆ ಬಂದರೆ, ಅವರು ಸ್ವಲ್ಪ ಹಠ ಸ್ವಭಾವದವರಾಗಿರ್ತಾರೆ. ಹಠ ಜಾಸ್ತಿ ಮಾಡಿ ಅವ್ರಿಗೆ ಬೇಕಾದನ್ನು ಸಾಧಿಸ್ಕೊಳ್ಳೋ ರೀತಿಯವರಾಗಿರ್ತಾರೆ. ಆ್ಯಂಡ್ 3ನೇ ಪಾದದವ್ರ ವಿಷಯಕ್ಕೆ ಬಂದರೆ, ಇವರು ತುಂಬ ಡಿವೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಇವ್ರಿಗೆ ದೇವ್ರ ಜೊತೆ ಜಾಸ್ತಿ ಕನೆಕ್ಟಿವಿಟಿ, ಡಿವೋಷ್ನಲ್ ಹೆಂಡತಿ ಅಥವಾ ಡಿವೋಷ್ನಲ್ ಗಂಡ ಬರ್ತಾರೆ ಅಶ್ವಿನಿ ನಕ್ಷತ್ರದ 3ನೇ ಪಾದದವರು. ಅಶ್ವಿನಿ ನಕ್ಷತ್ರದ 4ನೇ ಪಾದದವ್ರಿಗೆ ವೈಫ್ ಆಗಲಿ ಹಸ್ಬೆಂಡ್ ಆಗಲಿ ಸ್ಪೀಡ್ ಇರೋದಿಲ್ಲ. ಅವ್ರ ಮೂಮೆಂಟು ತುಂಬ ಸ್ಲೋ ಆಗಿರುತ್ತೆ. ಏನು ಕೆಲಸ ಮಾಡಿದ್ರು ಸ್ಲೋ ಆಗಿ ಮಾಡ್ತಿರ್ತಾರೆ. ಈ ಅಶ್ವಿನಿ ನಕ್ಷತ್ರದವರು ಲೈಫಲ್ಲಿ ಸಕ್ಸಸ್ ಬೇಕು ಅಂದರೆ, ಅವರ ನಕ್ಷತ್ರಾಧಿಪತಿ ಕೇತು ಗ್ರಹದ ಅಧಿಪತಿ ದೇವರು ಬಂದು ಗಣೇಶ. ಇವರು ಗಣೇಶನಿಗೆ ಜಾಸ್ತಿ ಪೂಜೆ ಮಾಡಿದ್ರೆ ಅವ್ರಿಗೆ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಯಾವ ವಿಘ್ನಗಳು ಇರೋದಿಲ್ಲ.